ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಅಸ್ಪೃಶ್ಯತೆಯ ಕಳಂಕ ಇನ್ನು ಯಾಕೆ? ಮನಸ್ಸು ಬದಲಾದಾಗಲೇ ಸಮಾಜ ಬದಲಾಗುತ್ತದೆ. ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಸ್ಟ್ 8ರಂದು ಉತ್ತರಾಖಂಡದ ಹಲ್ದ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ ಬಳಿಕ ಅದೇ ಸ್ಥಳದಲ್ಲಿ ಕೆಲವರು ಶುದ್ಧೀಕರಣ ಹವನ ನಡೆಸಿದ್ದಾರೆ ಎಂಬ ಸುದ್ದಿ ನಿಜಕ್ಕೂ ನೋವುಂಟು ಮಾಡುವಂಥದ್ದು. ಗಂಗಾಜಲ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸ್ಥಳ ಶುದ್ಧೀಕರಣ ಮಾಡಲಾಗಿದೆ ಎನ್ನುವುದು ಸತ್ಯವಾಗಿದ್ದರೆ ಇದು ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದ ಅವಮಾನವಲ್ಲ, ಸಂವಿಧಾನದ ಸಮಾನತೆ ಮತ್ತು ಮಾನವ ಘನತೆಯ ಮೌಲ್ಯಗಳಿಗೆ ಸವಾಲಾಗಿದೆ. ಒಬ್ಬ ಮನುಷ್ಯ ಮಾತನಾಡಿದ ಸ್ಥಳವನ್ನ ಆತ ದಲಿತ ಸಮುದಾಯಕ್ಕೆ ಸೇರಿದವನು ಎಂಬ ಕಾರಣಕ್ಕೆ ಶುದ್ಧೀಕರಿಸಬೇಕೆಂಬ ಮನೋಭಾವ ಇನ್ನೂ ಸಮಾಜದಲ್ಲಿ ಉಳಿದಿದ್ದರೆ ಎಷ್ಟೇ ಅಭಿವೃದ್ಧಿಯ ಮಾತುಗಳನ್ನಾಡಿದರೂ ನಮ್ಮ ಮನಸ್ಸಿನೊಳಗಿನ ಜಾತಿಯ ಕತ್ತಲೆ ಇನ್ನೂ ಹೋಗಿಲ್ಲ ಎಂದೇ ಅರ್ಥ. ಇದು ಖರ್ಗೆ ಅವರನ್ನ ಬೆಂಬಲಿಸುವ ಅಥವಾ ವಿರೋಧಿಸುವ ರಾಜಕೀಯ ಪ್ರಶ್ನೆ ಅಲ್ಲ, ಇದು ಮನುಷ್ಯನ ಗೌರವದ ಪ್ರಶ್ನೆ. ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿದ್ದು ಸಂವಿಧಾನದ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳ ಪರವಾಗಿ ಧ್ವನಿ ಎತ್ತಿರುವ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಂತಹ ಘಟನೆ ನೋವುಂಟು ಮಾಡಿರುವುದು ಸಹಜ. ಆದರೆ ಈ ನೋವು ಅವರೊಬ್ಬರದ್ದಾಗಿ ಉಳಿಯಬಾರದು. ಶತಮಾನಗಳಿಂದ ಜಾತಿ ತಾರತಮ್ಯ ಅನುಭವಿಸಿದ ಪ್ರತಿಯೊಬ್ಬರ ನೋವಿನ ಪ್ರತಿಧ್ವನಿಯಾಗಿ ಇದನ್ನು ಸಮಾಜ ನೋಡಬೇಕು. ಬಸವಣ್ಣನವರು ಶತಮಾನಗಳ ಹಿಂದೆಯೇ ದಯವಿಲ್ಲದ ಧರ್ಮವದೆಯಾವುದಯ್ಯ ಎಂದು ಪ್ರಶ್ನಿಸಿದರು. ದಯೆ, ಕರುಣೆ ಮತ್ತು ಮಾನವೀಯತೆ ಇಲ್ಲದ ಧರ್ಮಕ್ಕೆ ಅರ್ಥವೇನು? ಧರ್ಮ ಮನುಷ್ಯರನ್ನ ಒಂದುಗೂಡಿಸಬೇಕೇ ಹೊರತು ಮನುಷ್ಯನನ್ನ ಮನುಷ್ಯನಿಂದ ದೂರ ಮಾಡಬಾರದು. ಕೇಂದ್ರ ಸಚಿವ JP ನಡ್ಡಾ ಅವರು ಕೂಡ ಘಟನೆ ಖಂಡಿಸಿ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ ಎಂಬುದು ಸ್ವಾಗತಾರ್ಹ. ತಪ್ಪು ಯಾರಿಂದಾಗಿದ್ದರೂ ತನಿಖೆ ನಡೆಯಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ ಕಾನೂನು ತನ್ನ ಕೆಲಸ ಮಾಡಬೇಕು. ಅಸ್ಪೃಶ್ಯತೆಗೆ ಕಾನೂನಿನಲ್ಲಿ ಮಾತ್ರವಲ್ಲ, ಸಮಾಜದ ಮನಸ್ಸಿನಲ್ಲಿಯೂ ಜಾಗ ಇರಬಾರದು. ಸ್ವಾತಂತ್ರ್ಯ ಬಂದು 8 ದಶಕಗಳಾಗಿವೆ. ಸಂವಿಧಾನ ಅಸ್ಪೃಶ್ಯತೆಯನ್ನು ವಿರೋಧಿಸಿ ದಶಕಗಳೇ ಕಳೆದಿವೆ. ಆದರೂ ಇಂತಹ ಘಟನೆಗಳು ಏಕೆ ನಡೆಯುತ್ತಿವೆ ಎಂಬ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇದು ಖರ್ಗೆ ಅವರೊಬ್ಬರ ನೋವಲ್ಲ, ಇದೊಬ್ಬ ದಲಿತನ ನೋವಲ್ಲ, ಇದು ಮನುಷ್ಯತ್ವದ ನೋವು. ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪ ಮಾಡಿಕೊಳ್ಳುವುದು ಸಹಜ. ಆದರೆ ಇಂತಹ ಸೂಕ್ಷ್ಮ ಸಾಮಾಜಿಕ ವಿಚಾರವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳದೆ ಅಸ್ಪೃಶ್ಯತೆಯ ಬೇರುಗಳನ್ನು ಕಿತ್ತು ಹಾಕುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ. ನಾವು ದೇವಸ್ಥಾನಗಳನ್ನು, ಸ್ಥಳಗಳನ್ನು ಶುದ್ಧ ಮಾಡಬಹುದು, ಆದರೆ ಮನಸ್ಸಿನೊಳಗೆ ಜಾತಿಯ ಕೊಳಕು ಉಳಿದಿದ್ದರೆ ಆ ಶುದ್ಧೀಕರಣಕ್ಕೆ ಏನು ಅರ್ಥ? ಮನುಷ್ಯನ ಹೆಜ್ಜೆ ಬಿದ್ದ ಜಾಗ ಅಪವಿತ್ರವಾಗೋದಿಲ್ಲ. ಮನುಷ್ಯನ ಮನಸ್ಸು ಜಾತಿ ದ್ವೇಷದಿಂದ ಕಲುಷಿತವಾದಾಗ ಮಾತ್ರ ಸಮಾಜ ಅಪವಿತ್ರವಾಗುತ್ತದೆ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಜಾತಿ ಮತದ ಮೇಲು ಕೀಳು ಕಲಿಸುವ ಬದಲು ಸಮಾನತೆ, ಸಹೋದರತ್ವ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಕಲಿಸಬೇಕು. ಕಾನೂನು ಮಾತ್ರ ಸಮಾಜವನ್ನು ಬದಲಾಯಿಸೋದಿಲ್ಲ, ಮನಸ್ಸು ಬದಲಾದಾಗಲೇ ನಿಜವಾದ ಸಾಮಾಜಿಕ ಪರಿವರ್ತನೆ ಸಾಧ್ಯ. ಅಸ್ಪೃಶ್ಯತೆ ಪುಸ್ತಕದ ಪುಟಗಳಲ್ಲಿ ಮಾತ್ರ ಸತ್ತು ಹೋಗಬಾರದು, ಅದು ಜನರ ಮನಸ್ಸಿನಿಂದಲೇ ಸಂಪೂರ್ಣವಾಗಿ ಸತ್ತು ಹೋಗಬೇಕು. ಮುಂದೆ ಯಾರೇ ಆಗಿರಲಿ, ಯಾವ ಜಾತಿಯವರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಅವರ ಮನುಷ್ಯತ್ವಕ್ಕೆ ಗೌರವ ಸಿಗುವ ಸಮಾಜವನ್ನು ನಿರ್ಮಿಸುವುದು ನಮ್ಮೆಲ್ಲರ ಹೊಣೆ. ಜಾತಿಯ ಗೋಡೆಗಳು ಬೀಳಲಿ, ಮನುಷ್ಯತ್ವದ ಸೇತುವೆಗಳು ಬೆಳೆಯಲಿ, ಅಸ್ಪೃಶ್ಯತೆಯ ಕಳಂಕ ಸಂಪೂರ್ಣ ತೊಲಗಲಿ. ಶಿವನಗೌಡ ನಾಯಕ, ಮಾಜಿ ಸಚಿವರು. ಸಾಗರ DTP ಸೆಂಟರ್. ನಮ್ಮಲ್ಲಿ ಕನ್ನಡ ದಿನಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ಪುಟ ವಿನ್ಯಾಸ ಮಾಡಿಕೊಡಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ ಸುದ್ದಿ ಹಾಗೂ ಸ್ಥಳೀಯ ಸುದ್ದಿಗಳನ್ನು ಹಾಕಿ, ಯಾವುದೇ ಜಿಲ್ಲೆ ಹಾಗೂ ತಾಲೂಕುಗಳ ಪತ್ರಿಕೆಗಳನ್ನು ಅವರು ಜಿಲ್ಲೆಯ ಸುದ್ದಿಗಳನ್ನು ಹಾಕಿ PDF ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿರಿ 8431593151.